ಗುರಿ ಏನು ಅಂಥೇಳಿ ಗೊತ್ತಾಗಬೇಕು. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ಸಿಸ್ಟಮ್ಯಾಟಿಕ್ಕಾಗಿ ನಡೀತಿದೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಸಭೆ ಮಾಡ್ತಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆ, ಪುಟ್ಲಿಂಗಣ್ಣ ಜೋರ ವಾಯ್ಸ್ ಮಾಡ್ತಾರೆ, ಅದು ಕೇಳ್ಕೊಂಡು ಹೋಗೋಣ ಅಂತ ಬಂದು ಇಷ್ಟು ಜನ ನೀವು ಬಂಧುಗಳು ಸೇರಿದರೆ ತುಂಬ ಆನಂದ. ಇನ್ನು ಸಾರಥ್ಯ ನಮ್ಮ ರಂಗಣ್ಣ ಅವರಿದ್ದಾರೆ. ಈಗ OBCಯಿಂದ ಹಿಡಿದು ಇಡೀ ರಾಜ್ಯಾದ್ಯಂತ ಸಂಘಟನೆಗಳು ಸಂಚಲನ ಮಾಡಿ ಪ್ರತಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಂಘಟನೆಗಳು ನಮ್ಮ ಸಂಘಗಳು ಮಾಡಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಜೊತೆಯಾಗಿ ಸಾಥ್ ಕೊಟ್ಕೊಂಡು ನಮ್ಮ ಅಂಜನಪ್ಪ ಇದ್ದಾರೆ, ಗೋವಿಂದರಾಜು, ಶೇಷಣ್ಣ, ನಮ್ಮ ಜಗದೀಶು, ಪ್ರತಿಯೊಬ್ಬರು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಇಂಥ ಮಳೆ ಇದ್ರೂ ಬಂದಿದ್ದಾರೆ. ನಿಮ್ಗಳ ಪ್ರತಿಯೊಂದು ಆಗು ಹೋಗುಗಳಿಗೆ ನಾವುಗಳು ಪಾಲ್ದಾರಾಗಿರ್ತೀವಿ. ಬರೇ ಸಭೆ ಮಾಡಿ ಮುಕ್ತಾಯ ಆಗಬಾರ್ದು. ಮುಂದಿನ ಬಾರಿ ನಾವು ಬರಬೇಕಂದಾಗ ಗುಬ್ಬಿನಲ್ಲಿ ನಮ್ಮದೇ ಆದಂಥ ಒಂದು ನಿವೇಶನ ಇರಬೇಕು, ನಮ್ಮದೇ ಆದಂಥ ಒಂದು ಕಟ್ಟಡ ಇರಬೇಕು. ಈಗ ನಾವು ಯಾವುದೋ ಬಾಡಿಗೆ ಬಿಲ್ಡಿಂಗು ದೇವಸ್ಥಾನದ ಆವರಣದಲ್ಲಿ ಮಾಡಿದರೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ. ನಿಮಗೆಲ್ಲದಕ್ಕೂ ಸಹಕಾರ ಕೊಡೋದಕ್ಕೆ ನನ್ನನ್ನು ಒಳಗೊಂಡು ಈ ವೇದಿಕೆ ಮೇಲೆ ಕೂತಿದ್ದಾರಲ್ಲ ಪ್ರತಿಯೊಬ್ಬರು ನಿಮಗೆ ಕೈ ಆಸರೆ ಆಗ್ತಾರೆ. ನಿಮಗೆ ನಿವೇಶನ ತಗೊಳ್ಳಿ ಅಥವಾ ರೆಡಿ ಆದನ ಒಂದು ಕಟ್ಟಡ ಇದ್ದು ಅದಕ್ಕೆ ಕೈ ಹಾಕ್ರಿ. ಸರ್ಕಾರದಿಂದಲೂ ಅನುದಾನ, ನಮಗೊಂದು ಜಾಗ ಖಾತೆ ಇದ್ದರೆ ಅನುದಾನಕ್ಕೆ ನಾವು ಅರ್ಜಿ ಹಾಕ್ಬೋದು.